ಸ್ನೇಹಿತರೆ, ಝೀರೋ ಖರ್ಚಿನಲ್ಲಿ ರಾಮಲಲ್ಲನ ಜನ್ಮಭೂಮಿಯಾದ ಅಯೋಧ್ಯೆಯ ಯಾತ್ರೆ. ಈ ಯಾತ್ರೆಯಲ್ಲಿ ಫ್ರೀ ಟ್ರೈನ್, ಫ್ರೀ ಊಟ, ಫ್ರೀ ವಸತಿ. ಇದು ಯಾವುದೇ ಟ್ರಿಕ್ಸ್ ಅಲ್ಲ, ಇದು ನಿಜವಾಗಿಯೂ ಸರ್ಕಾರದ ಒಂದು ಯೋಜನೆ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ಇಂದಿನ ದೊಡ್ಡ ಅಪ್ಡೇಟ್ ಏನಂತ ಅಂದರೆ, ಹರಿಯಾಣ ಸರ್ಕಾರ ಮುಖ್ಯಮಂತ್ರಿ ತೀರ್ಥಯಾತ್ರಾ ಯೋಜನೆ ಅಡಿಯಲ್ಲಿ ಜನಸಾಮಾನ್ಯರಿಗೆ ಭಾರತ್ ಗೌರವ್ ಯಾತ್ರೆ ಮೂಲಕ ಅಯೋಧ್ಯೆಯ ಯಾತ್ರೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡುತ್ತಾ ಇದೆ. ಈ ಯೋಜನೆ ಯಾರಿಗೆಲ್ಲ ಎನ್ನುವ ಕೆಲವು ನಿಯಮಗಳಿವೆ. ಕುಟುಂಬದ ವಾರ್ಷಿಕ ಆದಾಯ 1,80,000ಗಿಂತ ಕಡಿಮೆ ಇರಬೇಕು. ರಾಜ್ಯದ ನಿವಾಸಿಯಾಗಿರಬೇಕು. ಕೆಲವೊಮ್ಮೆ ವಯಸ್ಸಿನ ನಿಯಮವೂ ಇರಬಹುದು. ಈ ರೀತಿಯ ಕ್ರೈಟೀರಿಯಾ ಇರುವವರಿಗೆ ಮಾತ್ರ ಈ ಸೌಲಭ್ಯ ಸಿಗುತ್ತದೆ. ಈ ಯೋಜನೆಯಲ್ಲಿ ದೊಡ್ಡ ಹೈಲೈಟ್ಸ್ ಏನು ಅಂತ ಅಂದರೆ, ಉಚಿತವಾಗಿ ಟ್ರೈನ್ನ ಪ್ರಯಾಣ, ಉಚಿತವಾಗಿ ವಸತಿ, ಉಚಿತವಾಗಿ ಊಟದ ವ್ಯವಸ್ಥೆ, ಸಂಪೂರ್ಣ ಯಾತ್ರೆಯ ವ್ಯವಸ್ಥೆಯನ್ನು IRCTCಯೇ ನೋಡಿಕೊಳ್ಳುತ್ತದೆ. ಇವರು ನಡೆಸುವ ಭಾರತ್ ಗೌರವ್ ಟ್ರೈನ್ ಮೂಲಕ ಸುರಕ್ಷಿತವಾಗಿ ಯಾತ್ರೆಯನ್ನು ಮಾಡಿಸುತ್ತಾರೆ. ಈಗಾಗಲೇ ಮಾರ್ಚ್ 29ಕ್ಕೆ ಈ ಯಾತ್ರೆಯ ಒಂದು ಬ್ಯಾಚ್ ಭಾರತ್ ಗೌರವ್ ಟ್ರೈನ್ ಮೂಲಕ ಹೊರಟಿದೆ. ಸ್ನೇಹಿತರೆ, ಅಯೋಧ್ಯೆ ಯಾತ್ರೆ ಸಾಮಾನ್ಯವಾಗಿ ಸಾವಿರಾರು ರೂಪಾಯಿ ಖರ್ಚುಗಳು ಆಗುತ್ತವೆ. ಆದರೆ ಇಲ್ಲಿ ಝೀರೋ ಖರ್ಚಿನಲ್ಲಿ ಸಂಪೂರ್ಣ ವ್ಯವಸ್ಥೆಯನ್ನು ನಿಮಗೆ ಒದಗಿಸಿಕೊಡುತ್ತಾರೆ. ಇದು ಜನಸಾಮಾನ್ಯರಿಗೆ ಒಂದು ದೊಡ್ಡ ಅವಕಾಶವೇ ಆಗಿರುತ್ತದೆ. ಈಗ ಮುಖ್ಯವಾದ ಪ್ರಶ್ನೆ ಏನೆಂದರೆ, ಇದೇ ಯೋಜನೆ ಕರ್ನಾಟಕದಲ್ಲೂ ಬರುತ್ತಾ? ಆದರೆ ಕರ್ನಾಟಕದ ಸರ್ಕಾರದಿಂದ ಯಾವುದೇ ಅಧಿಕೃತ ಘೋಷಣೆಗಳು ಸದ್ಯದಲ್ಲಿ ಇಲ್ಲ. ಆದರೆ ಮುಂದೊಂದು ದಿನ ಬರುವ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಆದುದರಿಂದ IRCTC ನ್ಯೂಸ್ ವೆಬ್ಸೈಟ್ನನ್ನು ಯಾವಾಗಲೂ ಗಮನದಲ್ಲಿ ಇಟ್ಟುಕೊಳ್ಳಿ. ಅಂತಹ ವಿಶೇಷ ಅಪ್ಡೇಟ್ ಬಂದಲ್ಲಿ ನಾನು ಕೂಡ ನನ್ನ ಚಾನಲ್ನ ಮೂಲಕ ನಿಮಗೆ ತಿಳಿಸ್ತೇನೆ. ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಮನವಿ, ಹರಿಯಾಣ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲೂ ಈ ಯೋಜನೆಯನ್ನು ಪ್ರಾರಂಭ ಮಾಡಿ ಸಾವಿರಾರು ಜನರಿಗೆ ಧಾರ್ಮಿಕ ಯಾತ್ರೆಯ ಮಾಡುವ ಅವಕಾಶವಾಗುತ್ತದೆ. ನೀವು ಕೂಡ ಕಾಮೆಂಟ್ ಮೂಲಕ ಹೇಳಿ, ಕರ್ನಾಟಕದಲ್ಲೂ ಫ್ರೀ ಯಾತ್ರೆ ಬೇಕು ಎಂದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.